ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಮನೆಗೆ ಹೋದ್ವಿ ಗುರುಪ್ರವೇಶ ಕಾರ್ಯಕ್ರಮಕ್ಕೆ. ನಿನ್ನೆ ನಾವು ಪೂಜೆ ಏನು ಮಾಡಿಸಿರಲಿಲ್ಲ, ಹಾಗಾಗಿ ಇವತ್ತು ಪೂಜೆ ಮಾಡಿಸ್ಕೊಂಡು ತಾಯಿ ದರ್ಶನ ಮತ್ತೆ ಪಡೆಯೋಣ ಅಂತ ಹೋಗಿದ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡಾದಮೇಲೆ ನಾನು ಎಲ್ಲರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಅವರೆಲ್ಲ ಏನೇನೋ ಮಾತಾಡಿಕೊಂಡು ತಮಾಷೆ ಮಾಡಿಕೊಂಡು ಒಂದು ಕಡೆ ಸೇರಿದಾಗ ನಿಮಗೆ ಗೊತ್ತಲ್ವಾ ಎಲ್ಲರೂ ಹೇಗೆ ಮಾತಾಡಿಕೊಂಡು ಖುಷಿಯಾಗಿರ್ತೀವಿ ಅಂತ. ಸೊ ನಾವೆಲ್ಲ ಮಾತಾಡ್ಕೊಂಡಿದ್ವಿ. ಇನ್ನೊಂದು ಕಡೆ ದೊಡ್ಡವರೆಲ್ಲ ಸೇರ್ಕೊಂಡು ಮಾತಾಡ್ತಾಯಿದ್ರು. ಅಪರೂಪಕ್ಕೆ ಸಿಕ್ಕಿದಾಗ ಎಲ್ಲರೂ ಹಾಗೆ ಅನಿಸುತ್ತೆ ಅಲ್ವಾ. ಆಮೇಲೆ ನಾನು ವಿಡಿಯೋ ಮಾಡ್ತಿರ್ಬೇಕಾದ್ರೆ ಇವರಿಬ್ಬರಂತೂ ಯಾವಾಗಲೂ ಮುಖ ಮುಚ್ಕೊತಾ ಇದ್ರು. ಅದು ನೋಡಿ ಬೇರೆಯವರು ಮುಚ್ಕೊಂಡ್ಬಿಡ್ತಾಯಿದ್ರು ಮುಖನ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಎಲ್ಲರೂ ಬಂದಿದ್ದಾರೆ ಗುರುಪ್ರವೇಶಕ್ಕೆ. ತುಂಬ ಜನ ಬಂದಿದ್ದರು. ಹಾಗೆ ಈ ಪಾಪು ಚೆನ್ನಾಗಿತ್ತು ನೋಡೋಕ್ಕೆ, ಮಾತಾಡ್ತಾ ಇತ್ತು. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದ್ದಾರೆ, ಯಾರ್ಯಾರು ಬಂದಿದ್ದಾರೆ ಅಂತ. ನಾನು ಸುಮ್ಮನೆ ಹಾಗೆ ವಿಡಿಯೋ ಮಾಡಿಕೊಂಡೆ. ಇದು ಇವ್ರದ್ದು ಮಾತಂತೂ ಕಮ್ಮಿ ಆಗಲ್ಲ ಅನಿಸುತ್ತೆ. ಸ್ಕೂಲಲ್ಲೂ ಮಾತಾಡ್ತಾರೆ, ಇಲ್ಲೂ ಮಾತಾಡ್ತಾರೆ, ಮಾತಂತೂ ಮುಗಿಸೋದೇ ಇಲ್ಲ. ಆಮೇಲೆ ಧನು ಜೊತೆ ಒಂದು ವಿಡಿಯೋ ಮಾಡಿಕೊಂಡೆ ನೋಡಿ, ಇನ್ನೂ ಮಾತಾಡ್ತಾನೇ ಇದ್ದಾರೆ. ಅವ್ರ ಮಾತಂತೂ ಮುಗಿಲೇ ಇಲ್ಲ. ಈ ಪಾಪು ಯಾರು ಅಂತ ನೀವು ನನ್ನ ವಿಡಿಯೋದಲ್ಲಿ ನೋಡೇ ಇರ್ತೀರ. ಆ್ಯಂಡ್ ಇವತ್ತು ಮುದ್ದಾಗಿ ಕಾಣಿಸ್ತಾ ಇದ್ಲು. ಆ್ಯಂಡ್ ಒಂದು ಕಡೆ ಅವರು ಫೋಟೋ ಶೂಟ್ ಮಾಡಿಸ್ತಾಯಿದ್ರು, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆ ಅವರು ಫೋಟೋ ಶೂಟ್ ಮಾಡಿಸ್ತಾಯಿದ್ರು ಒಳಗಡೆ. ನಾವು ಹೋಗಿ ಅವ್ರ ಹತ್ರ ಫೋಟೋ ಕ್ಲಿಕ್ ಮಾಡಿಸ್ಕೊಂಡು ಆಲ್ರೆಡಿ ಬಂದಾಯಿತು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮನೆ. ಹಾಗೆ ನಾವು ಒಂದು ಗ್ರೂಪ್ ಫೋಟೋ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿದ್ವಿ. ಅಷ್ಟರಲ್ಲಿ ಗುಬ್ಬಿ ಕ್ಷೇತ್ರದ MLA ಆಗಿರುವಂತಹ SR ಶ್ರೀನಿವಾಸ್ ಸರ್ ಅವರು ಬಂದಿದ್ದರು. ಅವರು ನೀವು ನೋಡ್ತಾ ಇರ್ಬೋದು, ಶ್ರೀನಿವಾಸ್ ಸರ್ ವಾಸಣ್ಣ ಅವರು ಈ ಗುರುಪ್ರವೇಶ ಕಾರ್ಯಕ್ರಮಕ್ಕೂ ಬಂದಿದ್ದರು. ಎಲ್ಲರೂ ಅವರಿಗೆ ಸ್ವಾಗತ ಮಾಡಿದ್ರು. ಸ್ವಾಗತ ಮಾಡಿ ಅವರು ಮನೆ ಒಳಗಡೆ ಹೋದರು. ಅಲ್ಲಿ ವಿಡಿಯೋ ಶೂಟ್ ಮಾಡಿಬಿಟ್ಟು ಅವರು ಮನೆ ಒಳಗಡೆ ಹೋಗ್ತಾ ಇದ್ದಾರೆ ನೋಡಿ. ಈಗ ಅವರು ಮನೆ ಒಳಗಡೆ ಹೋದರು. ಆ್ಯಂಡ್ ನನಗೆ ಅಲ್ಲಿ ವಿಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿ ನಾನು ಬೇರೆ ಕಡೆಯಿಂದ ಒಳಗಡೆ ಹೋಗಿ, ಇನ್ನೊಂದು ಡೋರಿಂದ ಒಳಗಡೆ ಹೋಗಿ ಅವರ ವಿಡಿಯೋ ಶೂಟ್ ಮಾಡಿದೆ. ಆ್ಯಂಡ್ ಸರ್ ಹೋಗಿ ಅಮ್ಮನವರ ದರ್ಶನ ಪಡ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಆ ಫ್ಯಾಮಿಲಿ ಜೊತೆ ಫೋಟೋ ತೆಗೆಸ್ಕೊತಾ ಇದ್ದರು. ಫ್ಯಾಮಿಲಿ ಫೋಟೋ ಒಂದು ಬೇಕು ಅಂತ ಹೇಳಿ ಅವ್ರ ಜೊತೆ ಫೋಟೋ ತೆಗೆಸ್ಕೊತಾ ಇದ್ದರು. ಹಾಗೆ ಫ್ರೆಂಡ್ಸ್ಗಳ ಜೊತೆ, ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಎಲ್ಲ ಫೋಟೋ ತಗೊಂಡ್ರು. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಎಲ್ಲರೂ ಅಲ್ಲಿ ನಿಂತ್ಕೊಳ್ತಾ ಇದ್ದಾರೆ ಫೋಟೋ ಶೂಟ್ ಮಾಡಿಸ್ಕೊಳ್ಳೋಕ್ಕೆ. ಆ್ಯಂಡ್ ಒಳಗಡೆ ಆಗಲ್ಲ, ಹಾಗಾಗಿ ಹೊರಗಡೆ ಹೋಗಿ ಫೋಟೋ ತೆಗೆಸ್ಕೊಳ್ಳೋಣ. ದೇವರ ಹಿಂದೆ ದೇವರಿಗೆ ಬೆನ್ನು ತೋರಿಸ್ಕೊಂಡು ನಿಂತ್ಕೊಬೇಕಾಗುತ್ತೆ ಅಂತ ಹೇಳಿ ಎಲ್ಲರೂ ಹೋದರು. ಅಷ್ಟರಲ್ಲಿ ನಮ್ಮೂರ MLA ಸರ್ ನನಗೆ ಕರೆದುಬಿಟ್ಟು ಮಾತಾಡಿಸಿ ಹ್ಯಾಂಡ್ ಶೇಕ್ ಕೊಟ್ಟು ಎಲ್ಲ ಮಾತಾಡಿಸಿದ್ರು. ನನಗೆ ಆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನನಗೆ ಸ್ವಲ್ಪ ಭಯ ಆಯಿತು. ಹಾಗಾಗಿ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಹೊರಗಡೆ ಬಂದು MLA ಸರ್ಗೆ ಹಾರ ಹಾಕಿ ಹಣ್ಣು ಹಂಪಲು ಕೊಟ್ಟು ಅವರಿಗೆ ಶುಭ ಕೋರಿದ್ರು. ಆ್ಯಂಡ್ ನಾನು ಅಣ್ಣ ಮತ್ತು ಹೋಗಿ ಅವ್ರ ಜೊತೆ ನಾವು ಒಂದು ಫೋಟೋ ತೆಗೆಸ್ಕೊಂಡ್ವಿ. ನನಗಂತೂ ತುಂಬ ಖುಷಿ ಆಯಿತು ಇವತ್ತು. ಆ್ಯಂಡ್ ನಾನು ಅಂದ್ಕೊಂಡೇ ಇರಲಿಲ್ಲ ನಾನು ಅವ್ರ ಜೊತೆ ಫೋಟೋ ತೆಗೆಸ್ಕೊತೀನಿ. ಅವ್ರು ನನಗೆ ಕರೆದ್ಬಿಟ್ಟು ಮಾತಾಡ್ತಾರೆ, ಹ್ಯಾಂಡ್ ಶೇಕ್ ಕೊಟ್ಟು ಹೇಗಿದೆಯಾ, ಏನು ಮಾಡ್ಕೊಂಡಿದ್ಯಾ ಅಂತೆಲ್ಲ ಕೇಳ್ತಾರೆ ನಮಗೂ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಆಮೇಲೆ ಗ್ರೂಪ್ ಫೋಟೋ ಆದಮೇಲೆ ಅವರು ಹೋದರು. ಅವ್ರು ಹೋಗಿದ ತಕ್ಷಣ ನಾವು ಊಟ ಮಾಡೋಣ ಅಂತ ಊಟ ಮಾಡೋಕ್ಕೆ ಬಂದ್ವಿ. ಬಟ್ ನಮಗೆ ಇನ್ನೂ ಯಾರೂ ಊಟಕ್ಕೆ ಹಾಕೇ ಇರಲಿಲ್ಲ ಗುರು. ಎಲ್ಲರದ್ದು ಊಟ ಆಗ್ತಾಯಿದೆ ಆಲ್ರೆಡಿ, ನಮಗೆ ಮಾತ್ರ ಎಲೆನೂ ಕೊಟ್ಟಿರಲಿಲ್ಲ ಇನ್ನೂ. ನೋಡಿ ಆಲ್ರೆಡಿ ಊಟ ಮಾಡ್ತಾ ಇದ್ದಾರೆ ಎಲ್ಲರೂ, ನಮಗಿನ್ನೂ ಕೊಟ್ಟೇ ಇರಲಿಲ್ಲ ಗುರು. ಚೈಲ್ಡ್ಗಳ ಜೊತೆ ಕೂತ್ಕೊಂಡು ನಾನು ಚೈಲ್ಡ್ ಅಂತ ಅಂದ್ಕೊಂಡ್ಬಿಟ್ಟಿದ್ರೇನೋ ಅದಕ್ಕೆ ಕೊಟ್ಟಿರಲಿಲ್ಲ.
ಆಮೇಲೆ ತುಂಬ ಹೊತ್ತು ಕಾದಾದಮೇಲೆ ನಮಗೆ ಎಲೆ ಹಾಕಿ ನೀರು ಕೊಟ್ಟರು. ನಾನು ಅದನ್ನು ತುಂಬ ಚೆನ್ನಾಗಿ ತೊಳೆದ್ಬಿಟ್ಟು ರೆಡಿಯಾಗಿ ಕೂತಿದ್ದೆ. ಈಗ ನೋಡಿ ಏನೇನು ಹಾಕ್ತಾಯಿದ್ದಾರೆ ಅಂತ. ಮೊದಲಿಗೆ ಎಲ್ಲ ಕಡೆ ಉಪ್ಪೇ ಹಾಕೋದು. ಉಪ್ಪು, ಉಪ್ಪಿನಕಾಯಿ ಆ್ಯಂಡ್ ಲಾಡು, ಹೆಸ್ರು ಕಾಳು ಪಲ್ಯ, ಆಮೇಲೆ ಇನ್ನೊಂದು ಪಲ್ಯ ಹಾಕಿ ಆ್ಯಂಡ್ ಇನ್ನೂ ಏನೇನೋ ವೆರೈಟಿ ಮಾಡಿದರು ಅವರು. ಆ್ಯಂಡ್ ಒಬ್ಬಟ್ಟು ಹಾಕಿದ್ರು. ನನಗಂತೂ ತುಂಬ ಇಷ್ಟ ಆಯಿತು. ಒಬ್ಬಟ್ಟು ಮೇಲೆ ತುಪ್ಪ ಹಾಕ್ಕೊಂಡು ತಿನ್ನೋದೇ ಒಂದು ಮಜಾ ಇರುತ್ತೆ ಅಲ್ವಾ. ಆಲ್ರೆಡಿ ಮತ್ತು ನನ್ನ ಜೊತೆ ಕೂತವರೆಲ್ಲರೂ ಊಟ ಶುರು ಮಾಡಿಬಿಟ್ಟಿದ್ರು. ನಾನು ಮಾತ್ರ ಇನ್ನೂ ವೀಡಿಯೋ ಮಾಡಿಕೊಂಡೇ ಇದ್ದೆ. ನೋಡಿ ಆಲ್ರೆಡಿ ಎಲ್ಲ ತಿಂತಾಯಿದ್ದಾರೆ ನನಗೆ ಬಿಟ್ಟು. ಯೂಟ್ಯೂಬ್ ಮಾಡೋರ ಪ್ರಾಬ್ಲಮ್ಮೇ ಇದು ಅನಿಸುತ್ತೆ. ಎಲ್ಲ ತಿಂದಾದಮೇಲೆ ನಾವು ತಿನ್ನೋದು ಶುರು ಮಾಡ್ತೀವಿ. ಯಾಕಂದರೆ ನಾವು ವೀಡಿಯೋ ಮಾಡ್ತಾ ಇರ್ತೀವಿ ಅಲ್ವಾ, ಅದಕ್ಕೆ. ಆ್ಯಂಡ್ ಊಟ ಎಲ್ಲ ಆದಮೇಲೆ ಎಲ್ಲರೂ ಬಂದ್ವಿ. ನನಗೆ ತಿನ್ನೋಕ್ಕಾಗಿಲ್ಲ ಅಂತ ನಾನು ಎಲ್ಲ ಅಲ್ಲೇ ಬಿಟ್ಟು ಬಂದೆ. ಆದರೆ ನನ್ನ ಜೊತೆಲಿದ್ದವರೆಲ್ಲ ಕೈಯಲ್ಲಿ ಹಿಡ್ಕೊಂಬಂದರು. ನೋಡಿ ಒಬ್ಬರೇ ಅಲ್ಲ, ಎಲ್ಲರೂ ಎಲ್ಲ ಎತ್ಕೊಂಬಂದಿದ್ದಾರೆ. ಐಸ್ ಕ್ರೀಮು ಬಿಟ್ಟಿಲ್ಲ ಗುರು, ಅದು ಎತ್ಕೊಂಬಂದರು. ನಾನು ಮಾತ್ರ ಎಲ್ಲ ಅಲ್ಲೇ ಬಿಟ್ಟು ಬಂದುಬಿಟ್ಟೆ, ಬೇಜಾರಾಯಿತು. ಆ್ಯಂಡ್ ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಟೈಮ್ ಆಯಿತು. ದೇವರು ಬೇರೆ ಕಡೆ ಎಲ್ಲೋ ಹೋಗಬೇಕು ಅಂತ ಹೇಳಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಅವರು ದೇವ್ರನ್ನ ಕಳಿಸ್ಕೊಟ್ರು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈಗ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ. ಆ್ಯಂಡ್ ಅವರು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಬೇರೆ ಕಡೆ ದೇವರು ಹೋಗುತ್ತೆ. ಆ್ಯಂಡ್ ಈ ವಿಡಿಯೋ ನೀವು ನೋಡ್ಕೊಂಬನ್ನಿ ಹೇಗಿದೆ ಏನು ಅಂತ. ಚಾಟಿ ಏಟ್ ಮಾತ್ರ ಸಖತ್ತಾಗಿತ್ತು. ನೋಡಿ ಈಗ ಚಾಟಿ ಏಟ್ ಹೇಗಿರುತ್ತೆ ಏನು ಅಂತ. ಸೊ ನೋಡಿದ್ರಲ್ಲ ಹೇಗಿತ್ತು ಅಂತ. ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ದೇವ್ರು ಹೋಯಿತು. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನನಗೆ ಖಂಡಿತ ಬೇಕು. ಆ್ಯಂಡ್ ನೀವೆಲ್ಲ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಬೈ, ಟೇಕ್ ಕೇರ್.